6 ಕೋಟಿ ರೂಪಾಯಿ ಕನ್ನಡ ಎರಡೇ ಕೊಟ್ಟ 15 ಕೋಟಿ ಅದ ಈಗ 6 ವರ್ಷ ಸದ್ಯಕ್ಕಂತೂ ಎಷ್ಟು ಕೊಡಿ 8 ಕೋಟಿ 8 ಕೋಟಿ ಈ ವರ್ಷ 8 ಲಕ್ಷ ಈ ವರ್ಷ ಮಾಡಿದ ಈ ವಿದ್ಯಾಲಯದ ಬಗ್ಗೆಯೇ ಗೋಷ್ಠಿ ಅದಕ್ಕೆ ಪ್ರಾಧಾನ್ಯ ಈಗಾಗಲೇ ನೀವು ಹೇಳಿ ಆಗಿರೋದ್ರಿಂದ ಕೆಲವು ಪತ್ರಿಕೆಗಳಲ್ಲಿ ಬಂದಿದೆ ಅದು ಎಷ್ಟು ನಿಜ ಎಷ್ಟು ಸುಳ್ಳು. ನಾನಂತೂ ಹಣ ವರ್ಷಕ್ಕೆ ಹೇಳ್ತಾ ಇದ್ದೇನೆ. ಈ ವರ್ಷ ಪಾಲಿಕೆಯಲ್ಲಿ ನಾನು ಕುಳಿತುಕೊಂಡಿದ್ದೇನೆ. ನೀವು ಕೂತ್ಕೊಳ್ಳೋದು ಅದರ ಬದಲು ಪಾಲಿಕೆಯಲ್ಲಿ ಕುಳಿತುಕೊಳ್ತೇನೆ, ಮನುಷ್ಯರು ಕೂತ್ಕೊಳ್ಳೋದಿಲ್ಲ. ಜೀಪಿನ ಮೇಲೆ ಪಾಲಕಿ ಇಟ್ಟು ಹಳೆ ಪದ್ಧತಿಯನ್ನು ಬಿಡುವುದಿಲ್ಲ. ಜೀಪಿನ ಮೇಲೆ ಪಾಲಕಿ ಈ ಬಂದು ಡ್ರೈವರ್ ನಡೆಸ್ತಾರೆ, ಅದರ ಮೇಲೆ ಪಾಲಕಿ. ಆವಾಗ ಯಾವುದೇ ಥರದ ಸಂಪ್ರದಾಯಕ್ಕೂ ಭಂಗ ಬರುತ್ತದೆ. ಪಾಲಿಕೆ ಅದೇ ಮನುಷ್ಯರು ಕೂತ್ಕೊಂಡು ಹೋಗುವ ಪಾಲಿಕೆ ಅಲ್ಲ. ಉಳಿದ ಸ್ವಾಮೀಜಿಗಳೇ ಹೇಳ್ತಾರೆ ಸ್ವಾಮಿ ಹನುಮಾನ ಸ್ವಾಮಿಗಳು ಇದಕ್ಕೆ ಸಂಬಂಧಪಟ್ಟಿದ್ದಾರೆ. ಪರಿಹಾರ ಸ್ವಾಮಿಗಳು ಕೂಡ ಇದಕ್ಕೆ ನಾವು ಇದು ಮಾಡಬೇಕು ಅಂತ ತಮ್ಮ ಅಪೇಕ್ಷೆಯನ್ನು ವ್ಯಕ್ತಪಡಿಸಿದ್ದಾರೆ. ಹನುಮಾನ ಸ್ವಾಮಿಗಳು ಪಲ್ಲಕ್ಕಿಯಲ್ಲಿ ಕೂತಾಗ ಆಗಬೇಕು ಕೂಡ ಹಾಗೆ ಆಗಬೇಕು. ಅದಕ್ಕೆ ಯಾಕೆ ನಿಷೇಧ ಮಾಡ್ತಾರೆ? ಜನರು ಹೊತ್ತುಕೊಂಡು ಹೋಗ್ತಾರೆ, ಅದಿಲ್ಲ. ಮತ್ತು ಕಾರಲ್ಲಿ ಕೂತು ಹಾಗೆ ಪಾಲಕಿಯಲ್ಲಿ ಕೂತರೆ ಕಾರಲ್ಲಿ ಕೂತ್ಕೊಂಡು ವ್ಯತ್ಯಾಸ ಅದಕ್ಕೆ ದಯ ಮಾಡ್ತಾರೆ. ಹಾಗೆ ಈ ಸರಿ ಪಲ್ಲಕ್ಕಿ ಉತ್ಸವ ನಡೆದಿದೆ ಮನುಷ್ಯೋತ್ಸವ ಪಾಲಕಿಯಲ್ಲಿ ಕೂಡ್ತೇನೆ ಹೊತ್ತುಕೊಂಡು ಹೋಗಿ. ಉಳಿದಂತೆ 2 ಸ್ವಾಮಿಗಳ ಬಗ್ಗೆ ಉಳಿದವರದ್ದೆಲ್ಲ ಅಭಿಪ್ರಾಯ ಇದೆ. ಎಲ್ಲರ ಅಭಿಪ್ರಾಯ ಹೇಗಿದೆ? ಅದು ಯಾರಿಗೆ